ಯಾವುದೇ ಕ್ಷಣದಲ್ಲಿ ಬೇಕಾದರೂ ಶಾಸಕ ಭೈರತಿ ಬಸವರಾಜ್ ಬಂಧನ ಸಾಧ್ಯತೆ. ಸುಪ್ರೀಂ ಕೋರ್ಟ್ನಲ್ಲೂ ಭೈರತಿ ಬಸವರಾಜ್ಗೆ ಹಿನ್ನಡೆಯಾಯಿತು. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಮಾಡಿದೆ ಸುಪ್ರೀಂ ಕೋರ್ಟ್. ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಶಾಸಕ ಭೈರತಿ ಬಸವರಾಜ್ ಅರೆಸ್ಟ್ ಆಗುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ಭೈರತಿ ಬಸವರಾಜ್ಗೆ ಪೊಲೀಸರು ತೀವ್ರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಸಿಐಡಿ ಅಧಿಕಾರಿಗಳಿಂದ ಕಳೆದ 3 ದಿನಗಳಿಂದ ತೀವ್ರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ದೇಶ ಬಿಟ್ಟು ಹೋಗಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಈಗಾಗಲೇ ಸಿದ್ಧತೆಯನ್ನ ಕೈಗೊಳ್ಳಲಾಗಿದೆ. ಈಗಾಗಲೇ 4 ವಿಶೇಷ ತಂಡಗಳಿಂದ ಭೈರತಿ ಬಸವರಾಜ್ಗೆ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಸದ್ಯಕ್ಕೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ತಲೆಮರೆಸಿಕೊಂಡಿದ್ದಾರೆ. ಭೈರತಿ ಹೊರ ರಾಜ್ಯಗಳಿಗೆ ತೆರಳಿದ್ದಾರೆ ಎನ್ನುವಂತಹ ಒಂದಷ್ಟು ಮಾಹಿತಿ ಇರೋದ್ರಿಂದ ಸದ್ಯಕ್ಕೆ ಸಿಐಡಿ ತಂಡಗಳು ಕೂಡ ಹೊರ ರಾಜ್ಯಗಳತ್ತ ಧಾವಿಸ್ತಾ ಇದ್ದಾರೆ. ದೇವಸ್ಥಾನ ಹಾಗೂ ಭೈರತಿ ಆಪ್ತರ ಸಂಪರ್ಕದ ಬಗ್ಗೆ ತೀವ್ರ ನಿಗಾವನ್ನ ಇರಿಸಿದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲಿಂದಲೇ ಹೋಗಬೇಕು ಅಂದ್ರೆ ಯಾರಾದರೂ ಒಬ್ರು ಆಪ್ತರನ್ನ ಸಂಪರ್ಕಿಸಲೇಬೇಕಲ್ಲ. ಹಾಗಾಗಿ ಯಾರೆಲ್ಲ ಆಪ್ತರಿಗೂ ಸಂಪರ್ಕ ಮಾಡುವಂತಹ ಸಾಧ್ಯತೆ ಇದೆಯೋ ಅಂಥವರ ಮೇಲೂ ಕೂಡ ಸಿಐಡಿ ತೀವ್ರ ನಿಗಾವನ್ನ ಇಟ್ಟಿರುವಂಥದ್ದು. ದೇಶ ಬಿಟ್ಟು ಹೋಗದಂತೆ ಪ್ರಮುಖ ಸ್ಥಳಗಳಲ್ಲಿ ಈಗಾಗಲೇ ಪೊಲೀಸರು ನಿಗಾವನ್ನ ವಹಿಸಿದ್ದಾರೆ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಅವರೇ ಸರೆಂಡರ್ ಆಗ್ತಾರಾ ಅಥವಾ ಸರೆಂಡರ್ ಆಗದೆ ಇದೇ ರೀತಿ ಈಗಾಗಲೇ ಓಡಾಡ್ತಾ ಇದ್ದಾರಲ್ಲ, ಅದೇ ರೀತಿ ಒಂದು ಕಡೆಯಿಂದ ಒಂದು ಕಡೆ ಓಡಾಡಿಕೊಂಡು ತಲೆಮರೆಸ್ಕೊಂಡೇ ಇರ್ತಾರೆ. ಯಾಕಂತ ಹೇಳಿದ್ರೆ ಇಷ್ಟು ದಿನ ಒಂದು ಧೈರ್ಯ ಇತ್ತು. ಹೈಕೋರ್ಟ್ಗೆ ನಿರೀಕ್ಷಣಾ ಜಾಮೀನು ಟ್ರೈ ಮಾಡಿದ್ರು, ಅಲ್ಲಿ ವಜಾ ಮಾಡ್ತು ಕೋರ್ಟ್. ಆನಂತರ ಸುಪ್ರೀಂ ಕೋರ್ಟ್ ಮೊರೆ ಹೋದ್ರು, ಅಲ್ಲೂ ಕೂಡ ಈಗ ಅರ್ಜಿಯನ್ನು ವಜಾಗೊಳಿಸಿದೆ. ನಿರೀಕ್ಷಣಾ ಜಾಮೀನಿಗೆ ಏನು ವೆಯ್ಟ್ ಮಾಡ್ತಾ ಇದ್ರು ಅದನ್ನು ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ಅದ್ರ ಜೊತೆಗೆ ವಕೀಲರಿಗೂ ಕೂಡ ಹೇಳಿದೆ, ಈ ಹಿಂದೆ ಬೇಲ್ ಸಿಕ್ಕಿದಾಗ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರ್ತಿತ್ತು ಅದು ಗೊತ್ತಿಲ್ವಾ ಅಂತ ಪ್ರಶ್ನೆ ಮಾಡಿದೆ ವಕೀಲರಿಗೆ ಸುಪ್ರೀಂ ಕೋರ್ಟ್. ಹೀಗಾಗಿ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ನಲ್ಲೂ ಭೈರತಿ ಬಸವರಾಜ್ಗೆ ಹಿನ್ನಡೆಯಾದಂಥ ಸಂದರ್ಭದಲ್ಲಿ ಅವರೇ ಬಂದು ಪೊಲೀಸರಿಗೆ ಸರೆಂಡರ್ ಆಗ್ತಾರಾ, ಸರೆಂಡರ್ ಆಗಲಿಲ್ಲ ಅಂದರೆ ಏನೆಲ್ಲ ಮಾಡಬೇಕು, ಮುಂದಿನ ಕಾನೂನು ಹೋರಾಟ, ಕಾನೂನು ಪ್ರಕ್ರಿಯೆಗಳ ಬಗ್ಗೆ ಈಗಾಗಲೇ ಸಿಐಡಿ ತಂಡ ಸಕಲ ರೀತಿಯಲ್ಲೂ ಸಿದ್ಧತೆ ಮಾಡಿಕೊಂಡಿದೆ. ಇನ್ನು ಗಮನಿಸಬಹುದು, ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿದ್ದಂತಹ ಭೈರತಿ ಬಸವರಾಜ್ ಈಗಾಗಲೇ ತಲೆಮರೆಸಿಕೊಂಡು ಬಹಳಷ್ಟು ದಿನಗಳಾದರೂ ಕೂಡ ಅವರ ಪತ್ತೆಗೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಸಿಗದಂತೆ ಓಡಾಡ್ತಾ ಇದ್ರು. ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು, ಎಲ್ಲಿದ್ರು ಅಲ್ಲಿಂದಲೇ ಕೂತ್ಕೊಂಡು ಎಲ್ಲ ನಿರೀಕ್ಷಣಾ ಜಾಮೀನಿಗೂ ಟ್ರೈ ಮಾಡಿದ್ರು. ಆದರೆ ಯಾವುದೇ ಕಾರಣಕ್ಕೂ ಈಗ ಸದ್ಯಕ್ಕೆ ಜಾಮೀನು ಅರ್ಜಿಯನ್ನು ವಜಾಗೊಳಿಸಿ ತಿರಸ್ಕರಿಸಿದೆ. ಒಟ್ಟಾರೆ ಭೈರತಿ ಬಸವರಾಜ್ಗೆ ಹಿನ್ನಡೆ ಅಂತಲೇ ಹೇಳ್ಬೋದು. ಹೀಗಾಗಿ ಇವತ್ತು ತಾನಾಗೇ ಸರೆಂಡರ್ ಆಗ್ತಾರಾ ಎನ್ನುವಂಥ ಒಂದಷ್ಟು ನಿರೀಕ್ಷೆ ಇದೆ. ಆಗಲಿಲ್ಲ ಅಂದರೆ ಏನೆಲ್ಲ ಮಾಡಬೇಕು, ಹೇಗೆಲ್ಲ ಹುಡುಕಬೇಕು ಅದಕ್ಕೂ ಕೂಡ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಲುಕ್ಔಟ್ ನೋಟಿಸನ್ನು ಕೂಡ ಜಾರಿ ಮಾಡಿದ್ದಾರೆ. ಈಗಾಗಲೇ ಹೊರ ರಾಜ್ಯಗಳತ್ತ ಇದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿ ಇದೆ. ಹಾಗಾಗಿ ಹೊರ ದೇಶಗಳಿಗೆ ಹೋಗದಂತೆ ತೀವ್ರ ನಿಗಾವನ್ನ ವಹಿಸಲಾಗಿದೆ. ಹಾಗಾಗಿ ಭೈರತಿ ವಿಚಾರಣೆಯನ್ನ ಎದುರಿಸಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಈಗಾಗಲೇ ತಾಕೀತು ಮಾಡಿದೆ. ಹಿಂದೆ ಬೇಲ್ ಪಡೆದಾಗ ಹೇಗಿರಬೇಕು ಅಂತ ಗೊತ್ತಿಲ್ವಾ ಅಂತ ಪ್ರಶ್ನೆ ಮಾಡಿದೆ ಇಲ್ಲಿ ವಕೀಲರನ್ನ ಸುಪ್ರೀಂ. ಹಾಗಾಗಿ ಸುಪ್ರೀಂ ಕೋರ್ಟ್ನಲ್ಲೂ ಹಿನ್ನಡೆಯಾದಂತಹ ಸಂದರ್ಭದಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಆಗಿದೆ. ಹಾಗಾಗಿ ಯಾವುದೇ ಕ್ಷಣದಲ್ಲಿಯೂ ಬೇಕಾದರೂ ಭೈರತಿ ಬಸವರಾಜ್ ಬಂಧನ ಸಾಧ್ಯತೆ ಇದೆ.